ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇದು ಯುಗಾದಿ ಹಬ್ಬದ ಸ್ಪೆಷಲ್ ಆದಂಥ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಯಾಕೆ ಒಬ್ಬಟ್ಟನ್ನೇ ಮಾಡ್ತಾರೆ ಅನ್ನೋದನ್ನು ಪ್ಲೀಸ್ ನನಗೆ ತಿಳಿಸಿ. ಯಾಕೆ ಅಂತಂದರೆ ನಾವು ಪ್ರತಿಯೊಂದು ಹಬ್ಬಕ್ಕೂ ಸ್ಪೆಷಲ್ ತಿಂಡಿ ಅಂತಂದರೆ ಒಬ್ಬಟ್ಟನ್ನೇ ಮಾಡೋದು. ಸೊ ಅದಕ್ಕೋಸ್ಕರ ನನಗೆ ತಿಳ್ಕೊಬೇಕಂತ ಅನ್ನಿಸ್ತಾ ಇದೆ. ಆದರೆ ಸ್ಟಾರ್ಟ್ ಮಾಡೋಣವಾ? ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಮತ್ತು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ನೀರಾಗೇ ಇರಬೇಕು. ಯಾಕೆ ಅಂತಂದರೆ ನಾವು ಒಬ್ಬಟ್ಟು ತಟ್ಟುವಾಗ ಚೆನ್ನಾಗಿ ಅದು ಸ್ಪ್ರೆಡ್ ಆಗಬೇಕು. ಅದಕ್ಕೋಸ್ಕರ ಫೈನಲಿ ನೀವೊಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕೂಡ ಅದನ್ನು ಚೆನ್ನಾಗಿ ನಾದ್ಕೊಂಡು ಮತ್ತು ಅದರ ಮೇಲೆ 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಇದು ಮಿನಿಮಮ್ ಒಂದು 3 to 4 ಅವರ್ಸ್ ಆದರೂ ನೆನಿಬೇಕು. ಆಗಲೇ ನಮಗೆ ಒಬ್ಬಟ್ಟು ಅನ್ನೋದು ತುಂಬ ಸಾಫ್ಟಾಗಿ ಬರೋದಕ್ಕೆ ಸಾಧ್ಯ. ಸೊ ಅದು ಸೈಡ್ಗೆ ಇಟ್ಟಾಯಿತು. ಈಗ ಮೇಯ್ನ್ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇವಾಗ ತೋರಿಸ್ತಿರೋ ಕಪ್ಪಲ್ಲಿ 2 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗರಿ ಬೇಳೆಯಲ್ಲಿ ಮಾಡ್ತಾಯಿದ್ದೀನಿ. ತೊಗರಿ ಬೇಳೆಯಲ್ಲಿ ನಾನು 2 ಕಪ್ ತೊಗೊಂಡಿರೋದ್ರಿಂದ ಬೆಲ್ಲ ಕೂಡ 2 ಕಪ್ ಅಷ್ಟೇ ತೊಗೊಳ್ಬೇಕು. ಈಕ್ವಲ್ ಪ್ರಪೋರ್ಷನ್ ತೊಗೊಳ್ಬೇಕು. ಯಾಕೆಂತಂದರೆ ಒಬ್ಬಟ್ಟನ್ನ ನಾವು ತುಪ್ಪದ ಜೊತೆ ತಿಂತೀವಿ. ಮತ್ತು ಇನ್ನೊಂದು ನಮ್ಮ ಕಡೆ ಆ್ಯಕ್ಚುಲಿ ಒಬ್ಬಟ್ಟಿಗಿಂತ ಜಾಸ್ತಿ ಕಡುಬು ಮಾಡ್ಕೊಳ್ತೀವಿ. ಕಡುಬು ಕೂಡ ಇದೇ ಹೂರ್ಣದಲ್ಲೇ ಮಾಡ್ಕೊಳ್ತೀವಿ. ಸೊ ಅದು ಸ್ವಲ್ಪ ಡೀಪ್ ಫ್ರೈ ಆಗುತ್ತೆ. ಅದನ್ನು ನಮ್ಮ ಕಡೆ ಬಿಸಿ ಹಾಲು ತುಪ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕೂಡ ತಿಂತೀವಿ. ಸೊ ಎರಡು ಒಬ್ಬಟ್ಟಿಗೆ ಮತ್ತು ಕಡುಬಿಗೆ ಎರಡಕ್ಕೂ ಒಂದೇ ಹೂರ್ಣ ಆಗಿರೋದ್ರಿಂದ ಈಕ್ವಲ್ ಪ್ರಪೋರ್ಷನ್ ಬೆಲ್ಲ ಮತ್ತು ಬೇಳೆ ತೊಗೊಳ್ಬೇಕಾಗತ್ತೆ. ತೊಗರಿಬೇಳೆನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ತೊಗರಿಬೇಳೆಗೆ ನೀರು ಬಾಯ್ಲ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಲ್ಲ ಕರೆಸ್ಕೊಂಡು ಶೋಧಿಸ್ಕೊಳ್ಳೋಣ. ಸೊ ಶೋಧಿಸ್ಕೊಂಡು ಆದಮೇಲೆ ನಾವು ಏನು ಬೇಳೆನ ಬಾಯ್ಲ್ ಮಾಡಿಕೊಂಡು ಅದನ್ನ ಫಿಲ್ಟರ್ ಮಾಡಿ ಇಟ್ಕೊಂಡಿರ್ತೀವೋ ಅದ್ರ ಜೊತೆಗೇ ಈ ಬೆಲ್ಲದ ಸಿರಪ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇವಾಗ ಬೆಂದಿರೋ ಬೇಳೆನ ನಾನು ನೀರನ್ನ ಸಪ್ರೇಟ್ ಮಾಡಿ ತಗೊಂಡಿದ್ದೀನಿ. ಸೊ ಅದೇ ಪಾತ್ರೆಗೆ ನಾನಿವಾಗ ಬೆಲ್ಲದ ಪಾಕನ ಶೋಧಿಸ್ಕೊಳ್ತಾ ಇದ್ದೀನಿ. ಪಾಕ ಅಂದರೆ ಪಾಕ ಬರಬೇಕಾಗಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಸೊ ಈಗ ನಮಗೆ ನೀರಿನ ಜೊತೆ ಬೇಳೆ ಬಂದುಬಿಟ್ಟು 95% ಅಷ್ಟು ಬೆಂದಿತ್ತು. ಈಗ ಒಂದು 5% ಬೆಲ್ಲದ ಜೊತೆ ಕುದಿಸ್ಕೊಂಡ್ರೆ ಸಾಕು, ನಮಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆದಂಗೆ. ಬೆಲ್ಲ ಚೆನ್ನಾಗಿ ಬೇಳೆ ಜೊತೆಗೆ ಮಿಕ್ಸ್ ಆಗಬೇಕು ಅಂತೇಳ್ಬಿಟ್ಟು ಅವಾಗವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ಒಂದು 4-5 ಏಲಕ್ಕಿನ ಪುಡಿ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ತಣ್ಣಗಾದಮೇಲೆ ನಾನು ಗ್ರೈಂಡ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಅರ್ಧ ಹೋಳಷ್ಟು ನಾನು ಹಸಿ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. ಇದು ಇನ್ನೊಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಕೊಬ್ಬರಿ ಅನ್ನೋದು. ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಕೊಬ್ಬರಿನ ತುರಿದಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಆದರೂ ಮಾಡಿ ಹಾಕ್ಕೊಳ್ಬಹುದು. ಸೊ ಆ ಥರ ತೊಗೊಂಡಿರುವಂತಹ ಕೊಬ್ಬರಿನ ಚೆನ್ನಾಗಿ ಹೂರ್ಣದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಮಗೆ ಎಷ್ಟು ಹೂರ್ಣ ಬೇಕೋ ಅಷ್ಟು ಉಂಡೆಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆಗಳು ಮಾಡಿಟ್ಕೊಳ್ಳೋದ್ರಿಂದ ಬೇಗ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ ಅಷ್ಟೇ. ಸೊ ಈಗ ನಾವು ಆಲ್ರೆಡಿ ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟನ್ನ ಈಗ ನಮಗೆ ಎಷ್ಟು ಬೇಕೋ ನೋಡಿ ಕೈಗೆ ಅಂಟ್ತಾ ಇದೆ. ಸೊ ಆವಾಗ ಒಂದು ಚೂರು ಆಯಿಲ್ನ ಮಸಾಜ್ ಮಾಡ್ಕೊಳ್ಳಿ ಕೈಗೆ. ಆವಾಗ ಈಸಿಯಾಗಿ ನಮಗೆ ಹಿಟ್ಟು ಅನ್ನೋದು ತಗೊಳ್ಬೋದು. ಆಮೇಲೆ ನಾವು ಉಂಡೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮೈದಾ ಹಿಟ್ಟನ್ನ ಕೈಯಲ್ಲೇ ಅದು ಹೂರ್ಣದ ಜೊತೆಗೆ ಚೆನ್ನಾಗಿ ರೌಂಡ್ ಮಾಡಿ ಇಟ್ಕೊಳ್ಬೇಕು. ಸೊ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗೋದು ಥರ ಮಾಡ್ಕೊಳ್ಬಾರ್ದು. ಈಕ್ವಲಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಅಗಲವಾಗಿ ತಟ್ಕೊಂಡು ಅದನ್ನು ಮುದ್ದೆ ಥರ ಮಾಡಿಬಿಟ್ಟು ಆಮೇಲೆ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಪಾಲಿಥಿನ್ ಪೇಪರ್ನ ತೊಗೊಂಡಿದ್ದೀನಿ, ಇಲ್ಲ ಅಂತಂದರೆ ಬೇಕಿಂಗ್ ಶೀಟ್ಸ್ ಕೂಡ ತೊಗೊಳ್ಬೋದು. ಅದಕ್ಕೆ ಸ್ವಲ್ಪ ಆಯಿಲ್ನ ಮಸಾಜ್ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿರುವಂತಹ ಉಂಡೆನ ಅಗಲವಾಗಿ ಮಾಡಿಕೊಳ್ಬೇಕು ಅಷ್ಟೇ, ಅಂದರೆ ತಟ್ಕೊಳ್ಬೇಕು ಚಪಾತಿ ಥರ.
ಈಸಿಯಾಗಿ ತಟ್ಕೊಳ್ಬಹುದು. ಒಬ್ಬಟ್ಟು ಅನ್ನೋದು ಎಲ್ಲೇ ನಿಮಗೆ ಯಾವುದೇ ರೀತಿಯ ಚಿಪ್ಕಿ ಥರ ಏನೂ ಅನಿಸೋದಿಲ್ಲ, ಅಂಟೋದಿಲ್ಲ, ಏನೂ ಇಲ್ಲ. ಸ್ವಲ್ಪ ತಟ್ಟುವಾಗ ಒಂಚೂರು ಆಯಿಲ್ ಮಸಾಜ್ ಮಾಡ್ಕೊಂಡಿರಬೇಕು ಕೈಗೆ, ಮತ್ತು ಪಾಲಿಥಿನ್ ಪೇಪರ್ ಮೇಲೆ ಕೂಡ ಆಯಿಲ್ ಹಾಕಿದರೆ ಚೆನ್ನಾಗಿ ಈಸಿಯಾಗಿಯೇ ಸ್ಪ್ರೆಡ್ ಆಗುತ್ತೆ. ಈಗ ನಾವು ಮಾಡ್ಕೊಂಡಿರುವಂತಹ ಒಬ್ಬಟ್ಟನ್ನ ಸುಟ್ಕೊಳ್ಬೇಕು. ಅದಕ್ಕೆ ತವಾ ಮೇಲೆ ನೀವು ಆಯಿಲ್ ಆದರೂ ಸ್ಪ್ರೆಡ್ ಮಾಡ್ಬೋದು, ಅಥವಾ ತುಪ್ಪ ಮಾಡಿದರೆ ಮಾತ್ರ ಮಸ್ತ್ ಟೇಸ್ಟ್ ಬರುತ್ತೆ ಗೈಸ್. ಸೊ ತುಪ್ಪ ಯೂಸ್ ಮಾಡಿ ಒಬ್ಬಟ್ಟಿಗೆ. ಒಬ್ಬಟ್ಟನ್ನ ನಾನು ತುಪ್ಪದಲ್ಲೇ ಸುಟ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡದೇ ಇರೋರು ಆಯಿಲಲ್ಲಿ ಕೂಡ ಈ ಥರ ಫ್ರೈ ಮಾಡ್ಕೊಳ್ಬಹುದು, ಪ್ರಾಬ್ಲಮ್ ಏನಿಲ್ಲ. ಇದೇ ರೀತಿ ನಾವು ಎಲ್ಲ ಒಬ್ಬಟ್ಟುಗಳನ್ನೂ ತಟ್ಕೊಂಡು ಚೆನ್ನಾಗಿ ತವಾ ಮೇಲೆ ಹಾಕಿಬಿಟ್ಟು ಬಿಸಿ ಮಾಡಿಕೊಳ್ಬೇಕು ಅಷ್ಟೇ. ಎಲ್ಲ ರೀತಿಯಿಂದಲೂ ಸುಡಬೇಕು ಅಂತಂದರೆ ಅದೊಂಚೂರು ಒಬ್ಬಟ್ಟನ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಇರಿ, ಎರಡೂ ಕಡೆ ಚೆನ್ನಾಗಿಯೇ ಫ್ರೈ ಆಗುತ್ತೆ. ನೋಡ್ತಿದ್ದೀರಾ ಅಲ್ವಾ, ಪಾಲಿಥಿನ್ ಪೇಪರ್ ಮೇಲೆ ನಾನು ತಟ್ಕೊಂಡಿರೋದು ಒಬ್ಬಟ್ಟು ಎಷ್ಟು ತೆಳುವಾಗಿ ಬಂದಿದೆ ಅಂತಂದರೆ, ನೀವು ಔಟ್ಸೈಡ್ ತೊಗೊಳ್ತೀರಲ್ವಾ ಒಬ್ಬಟ್ಟು ಎಲ್ಲ ಕಡೆಯೂ ಸಿಗುತ್ತೆ, ಬಟ್ ನಾವು ಮಾಡ್ಕೊಳ್ಳೋದೇ ಟೇಸ್ಟ್ ಬೇರೆ ಥರ ಇರುತ್ತೆ. ಆಮೇಲೆ ನಾನಿಲ್ಲಿ ಇನ್ನೊಂದು ಏನಂದರೆ ಡಿಫ್ರೆಂಟ್, ನಾವು ತೊಗರಿಬೇಳೆಲೇ ಯಾವಾಗಲೂ ಒಬ್ಬಟ್ಟು ಮಾಡೋದು. ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ತಾರೆ, ಮತ್ತು ಕಾಯಿ ಒಬ್ಬಟ್ಟು ಕೂಡ ಮಾಡ್ತೀನಿ ನಾನು. ಬಟ್ ಇವಾಗ ನಾವು ಸದ್ಯಕ್ಕೆ ಒಬ್ಬಟ್ಟು ಅಂತಂದರೆ ನಾವು ತೊಗರಿಬೇಳೆಲೇ ಮಾಡ್ಕೊಳ್ಳೋದು. ಕೆಲವೊಬ್ಬರು ಹೊಸದಾಗಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ನಮಗೆ ತಟ್ಟೋದಕ್ಕೆ ಬರೋದಿಲ್ಲ ಅನ್ನೋರು ಈ ಮೆಥಡ್ನ ಫಾಲೋ ಮಾಡ್ಬೋದು. ಅದೇ ಪಾಲಿಥಿನ್ ಪೇಪರ್ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಉಂಡೆನ ಇಟ್ಬಿಟ್ಟು ನಾವು ಜಸ್ಟ್ ಸ್ಪ್ರೆಡ್ ಮಾಡ್ತಾ ಇರಬೇಕು ಪೇಪರ್ ಮೇಲೆ. ಯಾಕೆಂತಂದರೆ ಎರಡೂ ಕಡೆ ಆಯಿಲ್ ಗ್ರೀಸ್ ಆಗಿರೋದ್ರಿಂದ ಈಸಿಯಾಗಿ ನಮಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈವನ್ ಮೈದಾ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ ಚೆನ್ನಾಗಿ ಈಸಿಯಾಗಿಯೇ ಸ್ಪ್ರೆಡ್ ಆಗುತ್ತೆ. ಮತ್ತು ಹೂರ್ಣ ಕೂಡ ಅಷ್ಟೇ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಕರೆಕ್ಟ್ ಹದದಲ್ಲಿ ಇರೋದ್ರಿಂದ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಈವನ್ ಹೊಸ್ದಾಗಿ ಮಾಡ್ತಿದ್ದೀನಿ, ನನಗೆ ಮೊದಲ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಒಬ್ಬಟ್ಟು ಮಾಡೋದು ಅಂತ ಅಂದವರು ಕೂಡ ಈ ಮೆಥಡಲ್ಲಿ ಈಸಿಯಾಗಿಯೇ ನಾವು ಒಬ್ಬಟ್ಟನ್ನ ತಟ್ಕೊಳ್ಬೋದು. ಒಂದೇನಂತಂದರೆ, ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಮತ್ತು ಬೆಲ್ಲ ಮತ್ತು ಬೇಳೆ ತಗೊಳ್ಳೋದ್ರಿಂದ ಕೂಡ ಅದು ಚೆನ್ನಾಗಿಯೇ ಸ್ವೀಟು ಎಲ್ಲ ಕರೆಕ್ಟ್ ಹದದಲ್ಲೇ ಇರುತ್ತೆ. ಆಮೇಲೆ ಬಾಯ್ಲಿಂಗ್ ಕೂಡ, ಬೇಳೆ ಬಾಯ್ಲ್ ಮಾಡ್ಕೊಳ್ಳೋದು ಅಷ್ಟೇ 90% ಬಾಯ್ಲ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು 5% ಅಥವಾ 10% ಅಷ್ಟು ನಾವು ಬೆಲ್ಲದಲ್ಲಿ ಬಾಯ್ಲ್ ಮಾಡೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದು ಊರಿನ ಕಡೆ ಎಲ್ಲ ಹೂರ್ಣನ ಒರಳುಕಲ್ಲಲ್ಲಿ ರುಬ್ಕೊಳ್ತಾರೆ, ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಆ್ಯಕ್ಚುಲಿ. ಸೊ ಅದು ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಾಗಲಿ ಸಿಟಿಗಳ ಕಡೆ ಆಗಲಿ ಆ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ನಾನಿವಾಗ ಸದ್ಯಕ್ಕೆ ಮಿಕ್ಸರ್ ಗ್ರೈಂಡರಲ್ಲೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂತಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒರಳುಕಲ್ಲಲ್ಲಿ ರುಬ್ಕೊಳ್ಳೋದ್ರಿಂದ. ಆಮೇಲೆ ಆವಾಗಲೇ ಒಂದು ಹೇಳಿದೆ, ಬೇಳೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು. ಯಾಕೆಂತಂದರೆ ನಾವು ಸ್ಟೈನ್ ಮಾಡ್ಕೊಳ್ತೀವಲ್ಲ, ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡಿದಾಗ ಬೇಳೆನ ಮಾತ್ರನೇ ಇಲ್ಲಿ ಉಪಯೋಗಿಸ್ತಿರೋದು. ಸೊ ಬೇಳೆಯಿಂದ ಬಗ್ಗಿರೋ ನೀರನ್ನು ನಾವು ಒಬ್ಬಟ್ಟು ರಸಮ್ ಅಂತ ಮಾಡ್ತೀವಿ. ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಅನ್ನದ ಜೊತೆ ತಿನ್ನೋದಲ್ಲ, ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋಷ್ಟು ಮಸ್ತ್ ಮಜಾ ಟೇಸ್ಟ್ ಅದರಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಂಡು ನಾವು ಬೇಳೆ ಬೇಯಿಸ್ಕೊಳ್ತೀವಿ. ಸೊ ಗೊತ್ತಾಯ್ತಲ್ವ ಎಷ್ಟು ಚೆನ್ನಾಗಿ ಬರ್ತಿದೆ ಒಬ್ಬಟ್ಟು, ಎಷ್ಟು ತೆಳುವಾಗಿ ಬರ್ತಿದೆ, ನೋಡ್ತಿದ್ದೀರಾ ಅಲ್ವಾ ಪಿಕ್ಚರಲ್ಲಿ. ಸೊ ಇದೇ ನೋಡಿ, ಈ ಮೆಥಡಲ್ಲಿ ಫಾಲೋ ಮಾಡಿ ನೀವು ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ಎಂಥ ಬಿಗಿನರ್ಸ್ ಅಂದರೂ ಕೂಡ ಯಾವುದೇ ರೀತಿ ಕಷ್ಟವೂ ಆಗೋದಿಲ್ಲ ಅವರಿಗೆ. ಹಿಟ್ಟನ್ನು ಚಪಾತಿ ಹದದಲ್ಲಿ ಕಲಿಸೋದ್ರಿಂದ ಅದು ಈ ಥರ ಸ್ಪ್ರೆಡ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಅದು ಸ್ವಲ್ಪ ಆಯಿಲಲ್ಲಿ ಮ್ಯಾರಿನೇಟ್ ಆಗೋದ್ರಿಂದ ಇನ್ನೂ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಅದು ಕರೆಕ್ಟ್ ಅದ ನಮಗೆ. ನೋಡಿ, ಇವಾಗ ನಾನು ಮಾಡ್ಕೊಂಡಿರುವಂತಹ ಎಲ್ಲ ಒಬ್ಬಟ್ಟನ್ನು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಮೆಸೇಜ್ ಮೀ, ಐ ವಿಲ್ ರಿಪ್ಲೈ ಬ್ಯಾಕ್ ಟು ಯು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಮ್ಮಿ ಆ್ಯಂಡ್ ಟೇಸ್ಟಿ ಒಬ್ಬಟ್ಟು
Ugadi special Obbatu is ready to eat.